ಪರಪ್ಪನ ಅಗ್ರಹಾರದಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಅಲ್ಲೊಂದು ಖಡಕ್ ಅಧಿಕಾರಿ ಬೇಕಿತ್ತು ಅಂತ ಹೇಳಿ ಜನ ಅಂದ್ಕೊಂಡಿದ್ರು. ಅಷ್ಟೊತ್ತಿಗದಾಗಲೇ ನೂತನ ಡಿಜಿಪಿ ಆಗಿ ಅಲೋಕ್ ಕುಮಾರ್ ಆಯ್ಕೆಯಾದ್ರು. ಅಲೋಕ್ ಕುಮಾರ್ ಒಂದೇ ಭೇಟಿಯಲ್ಲಿ ಎಲ್ಲರ ಬೆವರಿಳಿಸಿದ್ದಾರೆ. ಹಾಗಾದ್ರೆ ಅಲೋಕ್ ಕುಮಾರ್ ತೆಗೆದುಕೊಂಡ ಕ್ರಮ ಏನು? ಒಂದೇ ಭೇಟಿಯಲ್ಲಿ ಬೆವರಿಳಿಸಿದ ನೂತನ ಡಿಜಿಪಿ ಅಲೋಕ್ ಕುಮಾರ್. ಪರಪ್ಪನ ಅಗ್ರಹಾರಕ್ಕೆ ಇಂದು ಭೇಟಿ ಕೊಟ್ಟ ಅಲೋಕ್ ಕುಮಾರ್ ಗಮನಿಸಿದ್ದಾರೆ. ಏನೇನಾಗ್ತಾ ಇತ್ತು, ಏನೇನಾಗಬೇಕು, ಏನೇನಾಗಿದೆ. ರಾಜ್ಯದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಭಾರಿ ಸದ್ದು ಮಾಡಿತ್ತು. ಪರಪ್ಪನ ಅಗ್ರಹಾರ ಜೈಲಿಗೆ ಬಂಧೀಖಾನೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ. ಜೈಲಿನ ಹೊರಾಂಗಣ ಸೇರಿ ಪ್ರತಿ ಬ್ಯಾರಕ್, ಅಡಿಗೆ ಮನೆ ಎಲ್ಲ ಚೆಕ್ ಮಾಡ್ಕೊಂಡು ಬಂದವ್ರೆ. ಆಸ್ಪತ್ರೆ, ಬೇಕರಿಗಳಿಗೂ ವಿಸಿಟ್ ನೀಡಿ ಖಡಕ್ ಎಚ್ಚರಿಕೆ ಕೊಟ್ಟರು. ಇಷ್ಟು ದಿನ ಏನಾಗಿತ್ತೋ ನನಗೆ ಗೊತ್ತಿಲ್ಲ, ಇನ್ನೇನೇನಾಗಬೇಕು ಅಂತ ನಾನು ಹೇಳ್ತೀನಿ, ಹಂಗೆ ಆಗಬೇಕು. ದರ್ಶನ್ ಬ್ಯಾರಕ್ಕನ್ನು ಕೂಡ ಪರಿಶೀಲನೆ ಮಾಡಿದ್ರು ಅಲೋಕ್ ಕುಮಾರ್. ಜೈಲಿನ ಚೆಕ್ ಪೋಸ್ಟ್ ಬಳಿ ಸಿಬ್ಬಂದಿಯಿಂದ ಮಾಹಿತಿ ಪಡೆದ ಡಿಜಿಪಿ ಅಧಿಕಾರಿಗಳ ಜೊತೆ ಸೆಂಟ್ರಲ್ ಜೈಲಿನ ಸುತ್ತಮುತ್ತ ಓಡಾಡಿ ಪರಿಶೀಲನೆ ಮಾಡಿದ್ರು. ಜೈಲಿನ ಪ್ರತಿ ಬ್ಯಾರಕ್ ವಿಸಿಟ್ ಮಾಡಿರುವ ಅಲೋಕ್ ಕುಮಾರ್ ಕೈದಿಗಳ ಬಳಿಯೂ ಮಾಹಿತಿ ಕಲೆ ಹಾಕಿರುವ ಅಲೋಕ್ ಕುಮಾರ್ ಈ ಹಿಂದೆ ಊಟ ತಿಂಡಿ ಶೌಚಾಲಯ ವ್ಯವಸ್ಥೆ ಬಗ್ಗೆ ಕೈದಿಗಳಿಗೆ ಡಿಜಿಪಿ ಪ್ರಶ್ನೆ. ಮೊಬೈಲ್ ಬಳಕೆ ಮಾಡ್ತಿದ್ರೆ ಸಿಬ್ಬಂದಿ ವಶಕ್ಕೆ ನೀಡುವಂತೆ ತಾಕೀತು. ಕಳ್ಳಾಟ ಆಡಿದ್ರೆ ಕಠಿಣ ಕ್ರಮ ಎದುರಿಸಲು ಸಜ್ಜಾಗಿ ಎಂದು ಎಚ್ಚರಿಕೆ. ಈ ಹಿಂದೆ ಈ ಪರಪ್ಪನ ಅಗ್ರಹಾರದ ಜೈಲಿನ ಸಿಸ್ಟಮ್ಗಳು ಹೆಂಗಿತ್ತು ಅಂದ್ರೆ, ಗಾಂಜಾ, ಬೀಡಿ, ಸಿಗರೇಟ್ ಇನ್ಮೇಲೆ ಸಿಗೋದಿಲ್ಲ, ಎಲ್ಲ ಬಂದಾಗಬೇಕು. ಸುಮಾರು 50ಕ್ಕೂ ಅಧಿಕ ಅಧಿಕಾರಿಗಳ ಜೊತೆ ಜೈಲ್ ರೌಂಡ್ಸ್ ಮಾಡಿದ ಅಲೋಕ್ ಕುಮಾರ್. ಐಜಿಪಿ ದಿವ್ಯಾ, ಡಿಸಿಪಿ ನಾರಾಯಣ್, ಮುಖ್ಯ ಅಧೀಕ್ಷಕ ಅಂಶು ಕುಮಾರ್, ಕಮಾಂಡರ್ ವೀರೇಶ್ ಕುಮಾರ್, ಸಹಾಯಕ ಕಮಾಂಡರ್ ಮಾದೇಶ ಕೂಡ ಆ ರೌಂಡ್ಸ್ನಲ್ಲಿ ಭಾಗಿಯಾಗಿದ್ದರು. ಒಂದೇ ಭೇಟಿಯಲ್ಲಿ ಬೆವರಿಳಿಸಿದ ನೂತನ ಡಿಜಿಪಿ ಅಲೋಕ್ ಕುಮಾರ್ ಒಂದು ಕಾಲಘಟ್ಟದ ಪರಪ್ಪನ ಅಗ್ರಹಾರದ ಸಿಸ್ಟಮ್ ಹೆಂಗಿತ್ತು ಅಂತ ಕೇಳಿದ್ರೆ, ಅಲ್ಲಿ 2 ತರಹದ ಕೈದಿಗಳಿರ್ತಾರೆ. ಒಂದಷ್ಟು ಜನ ನ್ಯಾಯಾಂಗ ಬಂಧನದಲ್ಲಿರ್ತಾರೆ, ಇನ್ನೊಂದಷ್ಟು ಜನ ಸಜಾ ಕೈದಿಗಳು. ಈಗ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿ, ಈಗ ಉದಾಹರಣೆಗೆ ಪ್ರಜ್ವಲ್ ರೇವಣ್ಣ, ಅವನು ಸಜಾ ಕೈದಿ, ಅವನಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿರುತ್ತೆ. ಈ ವಿಚಾರಣಾಧೀನ ಕೈದಿಗಳಿಗೆ ಒಂದು ಸ್ವಲ್ಪ ವ್ಯವಸ್ಥೆಗಳಿರ್ತವೆ. ವ್ಯವಸ್ಥೆ ಅಂದರೆ ಭಾರಿ ವ್ಯವಸ್ಥೆಗಳಲ್ಲ, ಒಂದು ಸ್ವಲ್ಪ ಈ ಸಜಾ ಕೈದಿಗಳಿಗಿಂತಲೂ ಕೂಡ ಒಂದು ಹಂತ ಮುಂದಕ್ಕೋಗಿರುತ್ತೆ ಅವರಿಗೆ ಸಿಗುವಂಥ ಸೌಕರ್ಯ. ಮುಂಚೆ ಎಲ್ಲ ಬ್ರಷ್ಗಳನ್ನು ಕೇವಲ ಈ ಬೆರಳಿಗೆ ಲಾಕ್ ಮಾಡ್ಕೊಂಡು ತಿಕ್ಕಬೇಕು. ಅದನ್ನು ಉದ್ದದ ಹ್ಯಾಂಡಲ್ ಸಿಗ್ತಾ ಇರಲಿಲ್ಲ. ಕಾರಣ ಅದನ್ನು ಮುರ್ಕೊಂಡು ಜಗಳ ಆಡಿ ಚುಚ್ಕತಾರೆ ಅನ್ನುವ ಕಾರಣಕ್ಕೆ ಅವರಿಗೆ ಬ್ರಷ್ಗಳನ್ನು ಕೂಡ ಅರ್ಧ ತುಂಡು ಮಾಡಿಕೊಡ್ತಾ ಇದ್ರು. ಬೆರಳಿಗೆ ಲಾಕ್ ಮಾಡ್ಕೊಂಡು ತಿಕ್ಕೋಬೇಕಿತ್ತು ಹಲ್ಲನ್ನು. ಆಮೇಲೆ ಈ ಚಿಕನ್ಗಳಲ್ಲಿ ಬೋನ್ಗಳನ್ನು ಕೊಡ್ತಾ ಇರಲಿಲ್ಲ, ಬೋನ್ಲೆಸ್ ಚಿಕನ್ಗಳನ್ನ ಕೊಡ್ತಾರೆ. ವಾರಕ್ಕೊಂದ್ಸತಿ ಚಿಕನ್ ಸಿಗೋದಲ್ಲಿ, ದಿನ ಏನು ಸಿಗೋದಿಲ್ಲ. ಆ ಸಿಗುವ ಚಿಕನ್ನಿಗೆ ಬೋನ್ಗಳನ್ನು ಕೊಡ್ತಿರ್ಲಿಲ್ಲ. ಆ ಬೋನ್ಗಳನ್ನು ತೆಗೆದು ವೆಪನ್ ಮಾಡ್ಕೊಂಡು ಪರಸ್ಪರ ಚುಚ್ಚಾಡ್ಕೊಂಡು ಸಾಯ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಚಿಕನ್ಗಳಲ್ಲಿ ಬೋನ್ಗಳನ್ನು ಕೊಡ್ತಾ ಇರಲಿಲ್ಲ. ಅವರ ಸೆಲ್ಲುಗಳಲ್ಲಿ ಎಲ್ಲೂ ಕೂಡ ಹ್ಯಾಂಗಿಂಗ್ ಮಾಡಿಕೊಳ್ಳೋದಕ್ಕೆ ಯಾವ ರಾಡ್ಗಳು ಕೂಡ ಇರೋದಿಲ್ಲ. ಯಾವುದಾದ್ರೂ ಖಿನ್ನತೆಗೆ ಒಳಗಾಗಿ ಜೈಲು ಕೈದಿ ನಾನು ಸತ್ಬಿಡೋಣ ಅಂಥೇಳಿ ನೇಣ ಹಾಕೊಳ್ಳೋಕ್ಕೂ ಕೂಡ ಅಲ್ಲೆಲ್ಲೂ ಹುಕ್ಕು ಸಿಗೋದಿಲ್ಲ ನಿಮಗೆ. ಜೈಲಾಧಿಕಾರಿಗಳು ಇತ್ತಿಂದತ್ತ ತಿರುಗಾಡ್ತಿರ್ಬೇಕಾದ್ರೆ ಸೆಲ್ಲಿನ ಒಳಗೆ ಕೂತಿರೋ ಕೈದಿ ಏನು ಮಾಡ್ತಿದ್ದಾನೆ ಅನ್ನೋದು ಜೈಲಾಧಿಕಾರಿಗಳಿಗೆ ಗೊತ್ತಾಗಬೇಕು. ವೆರಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅದು. ಟಾಯ್ಲೆಟ್ಟು ಸ್ವಲ್ಪ ಮರೆಯಾಗಿ ಕೂತ್ಕೊಳ್ಳೋಣ ಅಂದರೆ ಏನೊಂದು ಇಂಚು ಮರೆ ಇರುತ್ತೆ ಅಷ್ಟು, ಉಳಿದೆಲ್ಲ ಕಾಣುತ್ತೆ. ಅಲ್ಲಿ 1 ಇಂಚು ಮರೆ, ಅಲ್ಲಿ ಒಳಗೆ ಕೂತಿರೋ ಕೈದಿ ಏನು ಮಾಡ್ತಿದ್ದಾನೆ ಅನ್ನೋದು ಜೈಲಾಧಿಕಾರಿಗೆ ಗೊತ್ತಾಗಬೇಕು. ಇತ್ತಿಂದತ್ತ ತಿರುಗಾಡ್ತಿರ್ಬೇಕಾದ್ರೆ. ಈ ಎಲ್ಲ ಕಠಿಣ ನಿಯಮಗಳಿದ್ದರೂ ಕೂಡ ಹ್ಯಾಂಡಲ್ ಬ್ರಷ್ಗಳು ಹೋಗ್ತಾ ಇದೆ ಪರಪ್ಪನ ಅಗ್ರಹಾರದಲ್ಲಿ. ಏನು ಮನೆ ಮಗ ಎದ್ಬಿಟ್ಟು ಬ್ರಷ್ ತಿಕ್ಕದಂಗೆ ತಿಕ್ಕತಾರಲ್ಲೀಗ. ಅಂದರೆ ಹ್ಯಾಂಡಲ್ಲೆಸ್ ಬ್ರಷ್ಗಳನ್ನು ಕೊಡಬೇಕು ಅನ್ನೋ ನಿಯಮಗಳಿದ್ದಾವೆ. ಆದರೂ ಕೂಡ ಹ್ಯಾಂಡಲ್ ಬ್ರಷ್ಗಳು ಹೆಂಗೆ ಹೋಗ್ತಾ ಇದೆ? ಗಾಂಜಾಗಳು ಹೋಗ್ತಾ ಇದೆ, ಬೀಡಿ ಹೋಗ್ತಾ ಇದೆ. ತಲೆ ಚಿಟ್ಟಿಡಿದಾಗ ಗಣೇಶ್ ಬೀಡಿ ಸೇರ್ತಾರಲ್ಲ, ಹಂಗೆ ಸೇರ್ತಾರಲ್ಲಿ. ಅಲ್ಲೊಂದು ಬೇಕರಿ ಇದೆ. ಆ ಬೇಕರಿಯಲ್ಲಿ ಈಗ ಕೈದಿಗಳಿಗೆ ಯಾರು ಕೂಡ ನೇರವಾಗಿ ಹಣ ಕೊಡೋದಿಲ್ಲ. ನೋಡೋದಕ್ಕೆ ಹೋಗಿರ್ತಾರೆ ನೋಡಿ, ಅವರೊಂದಷ್ಟು ಹಣನ ಡಿಪಾಸಿಟ್ ಮಾಡ್ತಾರೆ. ನಮ್ಮ ಹುಡುಗ ಜೈಲಲ್ಲಿ ಇದ್ದಾನೆ, ಅವನಿಗೆ ವಾರಕ್ಕೊಂದ್ಸತಿ ಬ್ರೆಡ್ ತಿನ್ನೋ ಅಭ್ಯಾಸ ಇದೆ ಅಂಥೇಳಿ ಆ ಜೈಲಾಧಿಕಾರಿಗಳ ಕ್ಯಾಶ್ ಕೌಂಟರ್ನಲ್ಲಿ ಕ್ಯಾಶ್ ಡಿಪಾಸಿಟ್ ಮಾಡ್ತಾರೆ. ಅದು ಒಬ್ಬ ಕೈದಿ ಹೆಸರಿನಲ್ಲಿ ಡಿಪಾಸಿಟ್ ಆಗ್ತಾ ಇರುತ್ತೆ. ಅವನು ಜೈಲಾಧಿಕಾರಿ ಜೊತೆ ಬಂದು ಕೇಳ್ತಾನೆ,
ನಮ್ಮ ಕಡೆಯವ್ರು ಬಂದು ದುಡ್ಡು ಕೊಟ್ಟವ್ರ, ಅವನಿಗೆ ಲೆಕ್ಕ ಇರುತ್ತೆ. ನಿಮ್ಮ ಕಡೆಯವರು 300 ರೂಪಾಯಿ ಕೊಟ್ಟಿದ್ದಾರೆ. ಆ 300 ರೂಪಾಯಿ ಒಂದೊಂದು ಟೋಕನ್ ಮುಖಾಂತರವಾಗಿ ಅಲ್ಲಿನ ಬೇಕರಿಯಲ್ಲಿ ಖರೀದಿ ಮಾಡ್ಕೋಬಹುದು ತಿಂಡಿಯನ್ನು. ಈಗಲೂ ಇದು ಅಲ್ಲಿನ ನಿಯಮ ಹೇಳ್ತಾ ಇರೋದು. ಆದ್ರೆ ಈಗ ನೀವೇನು ಕೇಳ್ತೀರೋ ಎಲ್ಲವೂ ಸಿಗ್ತವೆ, ಎಲ್ಲವೂ ಸಿಗುತ್ತೆ. ಗಾಂಜಾ ಸಿಗುತ್ತೆ, ಡ್ರಗ್ಸ್ ಸಿಗುತ್ತೆ, ಎಣ್ಣೆ ಸಿಗುತ್ತೆ, ಎಲ್ಲ ಐಟಮ್ಗಳು ಕೂಡ ಸಿಗುತ್ತೆ. ಉಡುಪಿ ಹೋಟ್ಲಲ್ಲಿ ಸಿಗೋ ಕಾಫಿನೂ ಸಿಗುತ್ತೆ ನಿಮಗಲ್ಲೀಗ. ಹೆಣ್ಣು ನೋ ಕಾಮೆಂಟ್ಸ್. ಸಿಗುತ್ತೆ ಅಂತಾನೂ ಹೇಳೋದಿಲ್ಲ, ಸಿಗಲ್ಲ ಅಂತಾನೂ ಹೇಳೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಪರಪ್ಪನ ಅಗ್ರಹಾರಕ್ಕೆ ಇವತ್ತು ಅಲೋಕ್ ಕುಮಾರ್ ಭೇಟಿ ಕೊಟ್ಟರು. ಅಲೋಕ್ ಕುಮಾರ್ ಭೇಟಿ ಕೊಟ್ಟು ಮೂಲೆ ಮೂಲೆಗಳನ್ನು ಗಮನಿಸಿದ್ದಾರೆ. ಎಲ್ಲಿಂದ ಗಾಂಜಾ ಬರುತ್ತೆ, ಹೆಂಗ್ ಬರ್ತಾ ಇತ್ತು, ಜೈಲಾಧಿಕಾರಿಗಳು ಚೆಕಿಂಗ್ ಮಾಡ್ತಾ ಇರಲಿಲ್ವಾ, ಚೆಕ್ ಪೋಸ್ಟ್ನಲ್ಲಿ ಏನೇನು ಸಡಿಲಿಕೆಗಳಾಗಿದೆ ಎಲ್ಲವನ್ನು ಚೆಕ್ ಮಾಡಿದ್ದಾರೆ. ಈಗ ನಾಳೆ ದಿನ ಎಲ್ಲಿಗೆ ದಬಣ ಚುಚ್ತಾರೆ ಅಂತ ಗೊತ್ತಾಗಲ್ಲ. ಪರಪ್ಪನ ಅಗ್ರಹಾರ ಜೈಲಿಗೆ ಬಂದೀಖಾನೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ಕೊಟ್ಟರು. ಜೈಲಿನ ಹೊರಾಂಗಣ ಸೇರಿ ಪ್ರತಿ ಬ್ಯಾರಕ್, ಅಡಿಗೆ ಮನೆ ಎಲ್ಲವೂ ಕೂಡ ಚೆಕ್ ಮಾಡಿದ್ರು. ಆಸ್ಪತ್ರೆ, ಬೇಕರಿಗಳಿಗೂ ಕೂಡ ವಿಸಿಟ್ ನೀಡಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾರ್ಕಿಂಗ್ ವಿಚಾರವಾಗಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಡಿಜಿಪಿ ದರ್ಶನ್ ಬ್ಯಾರಕ್ ಅನ್ನು ಪರಿಶೀಲನೆ ಮಾಡಿದ್ರು ಅಲೋಕ್ ಕುಮಾರ್. ಜೈಲಿನ ಚೆಕ್ ಪೋಸ್ಟ್ ಬಳಿ ಸಿಬ್ಬಂದಿಯಿಂದ ಮಾಹಿತಿ ಪಡೆದ ಡಿಜಿಪಿ ಅಧಿಕಾರಿಗಳ ಜೊತೆ ಸೆಂಟ್ರಲ್ ಜೈಲಿನ ಸುತ್ತಮುತ್ತ ಪರಿಶೀಲನೆಯನ್ನು ಮಾಡಿದ್ರು. ಜೈಲಿನ ಪ್ರತಿ ಬ್ಯಾರಕ್ ವಿಸಿಟ್ ಮಾಡಿರುವ ಅಲೋಕ್ ಕುಮಾರ್ ನಾಳೆ ದಿನ ಎಲ್ಲ ತರಹದ ಲೂಸ್ ಆಗಿರೋ ನೆಟ್ಗಳನ್ನು ಟೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಮಿಸ್ಟರ್ ಅಲೋಕ್ ಕುಮಾರ್. ಸ್ವಲ್ಪ ಈಗ ಕಠಿಣ ಕ್ರಮಗಳು ಪರಪ್ಪನ ಅಗ್ರಹಾರದಲ್ಲಿ ಜಾರಿಯಾಗುವ ಸಾಧ್ಯತೆಗಳಿದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.